ಸರ್ RSS ಪ್ರಮುಖರಿಗೆ ಪತ್ರ ಬರ್ತಿದೆ ಸರ್, ಏನಾದ್ರು ರಿಪ್ಲೈ ಬಂತು? ಬರುತ್ತೆ. 100 ವರ್ಷದ ಸಂಸ್ಥೆ ಇದೆ ಇವರೇ, ಅಲ್ಲಿ ಇಲ್ಲಿ ಇಟ್ಟಿರಬೇಕು. ದಾಖಲೆಗಳು ಯಾರಾದರೂ ಜೇಬ್ನಲ್ಲಿ ಇಟ್ಕೊಂಡು ಓಡಾಡ್ತಾರ? 100 ವರ್ಷದ ಸಂಸ್ಥೆ ಇದ್ದಾರೆ, ಪ್ರಾಮಾಣಿಕರಿದ್ದಾರೆ, ದೇಶಭಕ್ತರಿದ್ದಾರೆ. ಒಂದು ಜವಾಬ್ದಾರಿಯುತ ಸರ್ಕಾರದಲ್ಲಿ ಒಬ್ಬ ಗೃಹ ಮಂತ್ರಿ ಅವರಿಗೆ ಪತ್ರ ಬರೆದಾಗ ಅವರು ಉತ್ತರ ಕೊಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಆಫ್ಟರ್ ಆಲ್ ಅವರು ಕೂಡ ನಾಗರಿಕರು, ಅವರು ಕೂಡ ಏನು ದೇಶಭಕ್ತರು, ಅವರು ಕೂಡ ಸಂವಿಧಾನವನ್ನು ಪಾಲನೆ ಮಾಡೋರು. ಈಗ ನಾನು ಒಂದು ಪತ್ರ ನಿಮ್ಮ ಮೀಡಿಯಾ ಹೌಸಸ್ಗೆ ಬರೆದ್ರೆ ಉತ್ತರ ಕೊಡ್ತೀರಲ್ಲ? ಇಲ್ಲ, ಇದು ಸರಿಯಲ್ಲ ಅಂತಾನು ಉತ್ತರ ಕೊಡ್ತೀರಲ್ಲ? ಕೊಡ್ತಾರೆ, ಇವತ್ತಿಲ್ಲ ನಾಳೆ ಕೊಡ್ತಾರೆ. ಎಲ್ಲಿ ಹೋಗ್ತಾರೆ? RSS ವಿಚಾರ ದಲಿತರಿಗೆ ಯಾಕೆ ಬೇಕು ಅಂತ ಬಿಜೆಪಿ ನೋಡಿ, ಕೆಲವರು ಬಿಜೆಪಿನಲ್ಲಿ ಇರುವಂತ ಕೆಲವು ಜನರು ಹೋಗಿ ಸರೆಂಡರ್ ಆಗಿದ್ದಾರೆ. ಅವರಲ್ಲಿ ಹೋರಾಟದ ರಕ್ತ ಇಲ್ಲ. ಅವರು ಚತುರ್ವರ್ಣಕ್ಕೆ ಸರೆಂಡರ್ ಆಗಿದ್ದಾರೆ, ಮನುಸ್ಮೃತಿಗೆ ಸರೆಂಡರ್ ಆಗಿದ್ದಾರೆ. ಆ ಆಲೋಚನೆ ಅವ್ರದ್ದು ಇರ್ಬೋದು. ಇಲ್ಲಪ್ಪ, ನಾವು ಅವ್ರ ಕಾಲು ಕೆಳಗೇನೆ ಸೇವೆ ಮಾಡಬೇಕು ಅಂತ. ಅದಕ್ಕೆ ನಮಗೇನು ಸಂಬಂಧ? ನಮ್ಮಲ್ಲಿ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ, ಸಂವಿಧಾನ ನಮ್ಮ ಜೊತೆ ಇದೆ, ಬುದ್ಧ ಬಸವ ತತ್ವ ನಮ್ಮ ಜೊತೆ ಇದೆ. ನಾವು ಜನರಿಗೆ ಏನು ಒಳ್ಳೇದಾಗಬೇಕು, ಕರ್ನಾಟಕಕ್ಕೆ ಏನು ಒಳ್ಳೇದಾಗಬೇಕು ಮಾಡೋದು ನನ್ನ ಜವಾಬ್ದಾರಿಯಾಗಿದೆ. ನಾವು ಮಾಡ್ತಾ ಇದ್ದೀನಿ. ಸರ್, ಸಚಿವರು ಇಲಾಖೆಯ ಜವಾಬ್ದಾರಿಯನ್ನು ಬಿಟ್ಟು ಬರೀ RSS ಇಂದ ಹೋಗ್ತಿದ್ದಾರೆ, ಬೇರೆ ಇಲಾಖೆಗಳು ನೋಡಿ, ದಯವಿಟ್ಟು ಕ್ಷಮಿಸಿ ಅಪ್ಪ, ನೀವೆಲ್ಲ ಮಾಧ್ಯಮ ಸ್ನೇಹಿತರು, ನನ್ನ ಪರವಾಗಿದ್ದೀರ ಅಂದ್ಕೊಂಡಿದ್ದೀನಿ. ನನ್ನ ಕಾಗದದಲ್ಲಿ ಏನಿದೆ? ಅವರ ರಿಪೋರ್ಟನ್ನು ಉಲ್ಲೇಖಿಸಿದ್ದೀನಿ. ನನ್ನ ರಿಪೋರ್ಟಾ? ನಮ್ಮ ಗೃಹ ಇಲಾಖೆಯದು, ಗುಪ್ತಚರ ಇಲಾಖೆಯದು ರಿಪೋರ್ಟ್. ಅದು RSSನ ಒಂದು ರಿಪೋರ್ಟ್ನಲ್ಲಿ ಏನು ಹೇಳ್ತಾರೆ? ಕರ್ನಾಟಕದಲ್ಲಿ 20 ಲಕ್ಷ ಜನ ಸೇರ್ತಾ ಇದ್ದಾರೆ, 4,000 ಶಾಖೆಗಳು ನಾವು ದಿನ ನಡೆಸ್ತೀವಿ, 2,500 ಏನು ಶಾಖೆಗಳು ಮಿಲನ್ಗಳನ್ನು ನಾವು ಮಾಡ್ತೀವಿ, ಸಮಾಜೋತ್ಸವಗಳನ್ನು ನಾವು ಮಾಡ್ತೀವಿ, ಸುಮಾರು 500 ಕಡೆಗಿಂತ ಹೆಚ್ಚು ಪಥಸಂಚಲನ ನಾವು ಮಾಡಿದ್ದೇವೆ. ಕರೆಕ್ಟಾ? ಆಮೇಲೆ ಈ ಪಥಸಂಚಲನ ಇರ್ಬೋದು, ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಭದ್ರತೆ ಯಾರು ಕೊಡ್ತಾರೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತಾರಾ? ಕೃಷಿ ಇಲಾಖೆ ಕೊಡ್ತದಾ? ಸೆರಿಕಲ್ಚರ್ ಅವ್ರು ಕೊಡ್ತಾರಾ? ಗೃಹ ಇಲಾಖೆ ತಾನೆ. ಮತ್ತು ನಮ್ಮ ಇಲಾಖೆದವರು 20 ಲಕ್ಷ ಜನರಿಗೆ ಭದ್ರತೆ ಕೊಡ್ತಾ ಇದ್ದಾರೆ. ಯಾರಂತ ಗೊತ್ತಾಗ್ಬಾರ್ದ ನನಗೆ? ಇದು ನನ್ನ ಕೆಲಸ ಅಲ್ಲ ಅಂದರೆ ಇನ್ಯಾರ ಕೆಲಸ? ಸೋಷಿಯಲ್ ವೆಲ್ಫೇರ್ ಅವ್ರು ಮಾಡ್ತಾರಾ? ಬ್ಯಾಕ್ವರ್ಡ್ ಇಲಾಖೆ ಮಾಡ್ತಾರಾ? ನಾನು ಅದೇ ಕೇಳ್ತಾ ಇದ್ದೀನಿ, ಯಾವ ಕಾನೂನಲ್ಲಪ್ಪ ಹೇಳ್ಬಿಡ್ರಿ ಅಂತ. ಯಾಕೆ ಇಷ್ಟು ದಿನ ಬೇಕು ಅವ್ರಿಗೆ ಹೇಳೋಕ್ಕೆ? ಪ್ರಿಯಾಂಕ್ ಸುಳ್ಳು ಹೇಳ್ತಾ ಇದ್ದಾನೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ವಾಪಸ್ ಬರೆದ್ಬಿಡ್ಲಿ, ಅಫಿಷಿಯಲಿ ಬರೀಲಿ. ಸುಮ್ಮನೆ ಯಾವನೋ ಒಬ್ಬ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು, ಸೋಷಿಯಲ್ ಮೀಡಿಯಾನಲ್ಲಿ ಹಾಕೋದು, ನಿಮ್ಮ ಮುಂದೆ ಬಂದು ಒಂದು ಅರ್ಧ ಗಂಟೆ ಡಿಬೇಟ್ ಮಾಡೋದು, ಅದು ಯಾವುದಕ್ಕೂ ನಾನು ಎದುರವನಲ್ಲ, ಅಂಜವನಲ್ಲ, ಅಥವಾ ಐ ಡೋಂಟ್ ಕೇರ್. ನಾನು ಅಫಿಷಿಯಲ್ ಆಗಿ ಬರ್ದಿದ್ದೀನಿ, ನೀವು ಅಫಿಷಿಯಲ್ ಆಗಿ ಬರೀರಿ. ಇಲ್ಲದ್ರೆ ಹೇಳ್ಬಿಡಿ ಅಫಿಷಿಯಲ್ ಆಗಿ ಲೆಟ್ರೇಟೇ ಇಲ್ಲ ನಮ್ಮದು ಅಂತ. ಲೆಟ್ರೆ ಈಗ ನೀವು ಕೇಳ್ತಾ ಇದ್ರಪ್ಪ, ದಲಿತ ಏನು ಸಮಿತಿಗಳಿಗಿದೆಯಾ, ಸಂಘಟನೆಗಳಿಗಿದೆಯಾ? ಹೌದು ಇದೆ. ಯಾವುದಿಲ್ಲ ರಿಜಿಸ್ಟರ್ ಮಾಡ್ಕೋಬೇಕು. ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರಾದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ಇಂಥ ಚಟುವಟಿಕೆಗಳು ಮಾಡಿದ್ರೆ ದೇ ಆಲ್ಸೋ ಹ್ಯಾವ್ ಟು ಗೆಟ್ ರಿಜಿಸ್ಟರ್ಡ್. ನಾವು ಯಾವುದೋ ಒಂದು ಮಿತ್ರ ಮಂಡಳಿಗೆ ರಿಜಿಸ್ಟರ್ ಆಗುವಂತ ಇದೀವ? 20 ಲಕ್ಷ ಜನ ಸೇರ್ತಾ ಇದ್ದಾರೆ ಸ್ವಾಮಿ. ಆ್ಯಂಡ್ ಇದು ದೇರ್ ರಿಪೋರ್ಟ್, ನಾಟ್ ಮೈ ರಿಪೋರ್ಟ್.